ಬೆಳಗ್ಗೆನೆ ಎದ್ದು ಪಟಪಟ ಅಂತ ಎಲ್ಲ ಕೆಲಸ ಮುಗಿಸಿ ಹೊರಟು ಬಂದಿರೋದು ಇವತ್ತೊಂದು ಇಂಪಾರ್ಟೆಂಟ್ ಮೀಟಪ್ಗೆ. ನಾನು ಬಂದಿರೋ ಜಾಗ ಇದು ಯಾವುದು ಅಂತ ಗೊತ್ತಾದ್ರೆ ಕಮೆಂಟ್ಸ್ ಅಲ್ಲಿ ಗೆಸ್ ಮಾಡಿ ಕತೆ ಏನು ಅಂತ ಮುಂದೆ ಹೇಳ್ತೀನಿ. ಈ ಮೀಟಪ್ ತುಂಬಾನೇ ಇಂಪಾರ್ಟೆಂಟ್ ನನಗೆ. ಯಾಕೆ ಅಂದ್ರೆ ನನ್ನ ಫ್ರೆಂಡ್ಸ್ನೆಲ್ಲ ನಾನು ತುಂಬಾ ದಿನಗಳ ನಂತರ ಅಲ್ಲ ತುಂಬಾ ವರ್ಷಗಳ ನಂತರ ಮೀಟ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಎಲ್ ಫ್ರೆಂಡ್ಸ್ ಆದ್ವಿ, ನಮ್ ಫ್ರೆಂಡ್ಶಿಪ್ ಹೇಗ್ ಬೆಳೀತು ಅನ್ನೋ ಕತೆನ ಇವತ್ತಿನ ವಿಡಿಯೋದಲ್ಲಿ ತಪ್ಪದೆ ಹೇಳ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ಇಂಟ್ರೊಡಕ್ಷನ್. Hello Rohini, meeting after long time. Yes. Hello Naksh, say hi. Say hi. ನಮಸ್ಕಾರ ಹೇಳೋ. ನಮಸ್ಕಾರ. ಇದು ಅಭಿರಾಮ್. ಅಭಿರಾಮ್. ಹೀರೋ ತರ ಆಡ್ತಾ ಇದ್ದಾನೆ. ಕಮ್. ಮನ್ಮೀತ್. ನಮಸ್ಕಾರ ಅಖಿಲ, ಪ್ರೊಫೆಷನಲ್ ವ್ಲಾಗರ್. ನಮಸ್ಕಾರ ಡಿಯರ್ ಫ್ರೆಂಡ್ಸ್. ಮೀಟಿಂಗ್ ಆಫ್ಟರ್ ಲಾಂಗ್ ಆಫ್ಟರ್ 8 years. 8 ವರ್ಷ. Haven't changed. Oh my God, you haven't changed a bit. How are you? You look like the same heroine. Hello. Myra, say hi. Hi. Is that your name? My name is Sakshi. ಅಭಿರಾಮ್ ಆಯ್ತು ಕಣೋ, ಯೂಸ್ ಮಾಡ್ಕೊಳ್ಳೋ ಟೈಮು. ಕೆನಡಾಯಿಂದ ಬಂದಿದ್ದಾಳೆ ಹುಡುಗಿ. His name is Abhiram. Hi. Hello, what's your name? ರೋಹಿಣಿ ಬಿಡಿ, ನಿಮ್ಮ ಮಗ ಪಟಾಯಿಸ್ಕೊಂಡ. ನಮ್ಮೆಲ್ಲರ ಫ್ರೆಂಡ್ಶಿಪ್ ಆಗಿದ್ದು ಬೆಂಗಳೂರು ಟ್ರಾಫಿಕ್ಕಲ್ಲಿ ಹೇಗೆ ಫ್ರೆಂಡ್ಶಿಪ್ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವೆಲ್ಲ ಕ್ಯಾಬ್ ಮೇಟ್ಸ್. ನಿಮಗೆ ಗೊತ್ತಿರ್ಬೋದು, ಬೆಂಗಳೂರಲ್ಲಿ ಆಫೀಸಿಂದ ಮನೆಗೆ ರೀಚ್ ಆಗೋಕ್ಕೆ ಕನಿಷ್ಠ ಪಕ್ಷ 1 ರಿಂದ 2 ಗಂಟೆ ಆಗೇ ಆಗತ್ತೆ. ಆ 2 ಗಂಟೆ ಬೆಳಗ್ಗೆ ಸಾಯಂಕಾಲದಲ್ಲಿ ನಮ್ಮೆಲ್ಲರ ಫ್ರೆಂಡ್ಶಿಪ್ ಡೆವಲಪ್ ಆಯಿತು. ಇವತ್ತಿನ ದಿನಕ್ಕೆ ನಾವು ಯಾರು ಒಟ್ಟಿಗೆ ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ನಾವು ಯಾರು ಮೀಟ್ ಮಾಡೋಕ್ಕೆ ಆಗಿಲ್ಲ. ಸುಮಾರು ಒಂದು 8 ವರ್ಷ ಆಗಿದೆ ನಾವೆಲ್ಲರೂ ಒಟ್ಟಿಗೆ ಮೀಟ್ ಮಾಡಿ. ಈ ನನ್ನ ಫ್ರೆಂಡ್ ಮನ್ದೀಪ್ ಕೆನಡಾದಿಂದ ಬಂದಿದ್ರು. ಅವರನ್ನ ಮೀಟ್ ಮಾಡೋ ಸಲುವಾಗಿ ಬೆಂಗಳೂರಲ್ಲೇ ಇದ್ದಂಥ ಬಾಕಿ 4 ಜನನೂ ಮೀಟ್ ಆದ್ವಿ. ಇದು ಬರೀ ನಮ್ಮ ಫ್ರೆಂಡ್ಸ್ ಮೀಟಪ್ ಆಗಿರಲಿಲ್ಲ, ಅವ್ರ ಮಕ್ಕಳನ್ನು ಕೂಡ ಮೀಟಪ್ ಮಾಡ್ತಾ ಇದ್ದಂತಹ ಒಂದು ಮೀಟಪ್ ಆಗಿತ್ತು. ಯಾಕೆ ಅಂದರೆ ನಾವೆಲ್ಲ ಮುಂಚೆ ಫ್ರೆಂಡ್ಸ್ ಆಗಿರುವಾಗ ಇವರಿಗೆ ಮಕ್ಕಳಾಗಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಪ್ರತಿಯೊಬ್ಬರು ಮಕ್ಕಳನ್ನು ನಾವಿವತ್ತು ಮೀಟ್ ಮಾಡಿದ್ದು. ನಕ್ಷ್, ಏನ್ ಬರೀತಾ ಇದ್ಯಾ? ಬಲೂನ್. ಯಾವ ಕಲರ್ ಮಾಡ್ತಾ ಇದ್ಯಾ? ಡಾರ್ಕ್ ಗ್ರೀನ್. Myra, what are you doing? T-shirt. Let her speak. What are you doing? What are you doing, Myra? T-shirt. You are coloring t-shirts. ಅಭಿರಾಮ್, ನೀನೇನ್ ಮಾಡ್ತಾ ಇದ್ಯಾ? ಈ coloring potato. ಪೊಟ್ಯಾಟೊ ಕಲರ್ ಮಾಡ್ತಾ ಇದ್ಯಾ? ನೀನ್ ಹೋಗ್ತಾ ಇದೆಯಾ ಫುಟ್ಬಾಲ್ಗೆ? ಸ್ಕೇಟಿಂಗ್ ಕ್ಲಾಸ್ ಹೋಗ್ತಾ ಇದೆಯಾ? ಸೂಪರ್ ಕಣೋ ನೀನು, ಹೀರೋ ಕಣೋ ನೀನು. ಹಾಗೆ ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಕಾನ್ವರ್ಸೇಷನ್ ಇಂಗ್ಲೀಷಲ್ಲಿರುತ್ತೆ. ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ. ಯಾಕೆಂದರೆ ಇದರಲ್ಲಿ ಇಬ್ಬರಿಗೆ ಕನ್ನಡ ಬರಲ್ಲ, ನಾವು ಇಂಗ್ಲೀಷಲ್ಲೇ ಕಮ್ಯುನಿಕೇಟ್ ಮಾಡ್ತೀವಿ. ಹಾಗಾಗಿ ಫ್ಲೋ ಅಲ್ಲಿ ಇಂಗ್ಲೀಷ್ ಬಂದಿರುತ್ತೆ ವಿಡಿಯೋದಲ್ಲಿ. ಹೆಣ್ಮಗು ಬೇಕು ಅಂದರೆ ನನ್ನನ್ನು ಅಡಾಪ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮನ್ಮೀತ್ ಇದ್ದಾಳೆ. ಇನ್ನು 2 ವರ್ಷ ಆದರೆ ನಿಮಗೆ ಆಗುತ್ತೆ. ಊಟಕ್ಕೆ ಬಂದಿರೋದು ಬಾಂಬೆ ಬ್ರಾಸರಿ ಅಂತ ಒಂದು ರೆಸ್ಟೋರೆಂಟ್, ಓರಿಯನ್ ಮಾಲಲ್ಲಿರೋದು. ನಾವು ಆರ್ಡರ್ ಮಾಡಿದ್ದು ಕಂಪ್ಲೀಟ್ಲಿ ವೆಜಿಟೇರಿಯನ್ ಮೆನು, ಫ್ರೆಂಚ್ ಫ್ರೈಸ್, ಇದೊಂದೇನೋ ಸ್ವೀಟ್ ಪೊಟ್ಯಾಟೊ ಇಂದ ಮಾಡಿದ್ದಂಥ ಸ್ಟಾರ್ಟರ್. ಚೆನ್ನಾಗಿತ್ತು ಇದು ಕಾರ್ನ್ ರಿಬ್ಸ್. ಮಕ್ಳಿಗೋಸ್ಕರ ಸ್ವಲ್ಪ ಖಾರ ಎಲ್ಲ ಕಡಿಮೆ ಹಾಕಿ ಮಾಡಿದ್ದು, ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹಾಗೆ ಇದೊಂದು ಮಶ್ರೂಮ್ ಸ್ಟಾರ್ಟರ್. Similar to watermelon. It looks like that. No, see, they are also having the same thing, same color. Yes, he fooled me. Okay. ಆರ್ಡರ್ ಮಾಡಿದ್ದು 2 ಡ್ರಿಂಕು, ಒಂದು ಕೋಕಮ್ ಡ್ರಿಂಕ್, ಇನ್ನೊಂದು ರಾ ಮ್ಯಾಂಗೋ ಡ್ರಿಂಕ್ ಅಂತೂ ಕಚ್ಚಾ ಮ್ಯಾಂಗೋ ತರ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಕೋಕಮ್ ಡ್ರಿಂಕ್ ಅಷ್ಟಿಷ್ಟ ಆಗ್ಲಿಲ್ಲ. ಇನ್ನು ಮೇನ್ ಕೋರ್ಸ್ಗೆ ರೋಟಿ ಮತ್ತೆ ಪನ್ನೀರ್ ಕರಿ ಒಂದು ಆರ್ಡರ್ ಮಾಡಿದ್ವಿ, ತುಂಬಾನೇ ಚೆನ್ನಾಗಿತ್ತು ಇದು.
ಊಟ ಮುಗಿಸಿ ಆಚೆ ಬಂದ್ಮೇಲೆ ಮಕ್ಕಳು ಹಾಗೆ ಅವರಮ್ಮ ಒಂದು ರೈಡ್ ಹೋದ್ರು ಈ ಟಾಯ್ ಟ್ರೈನಲ್ಲಿ. ಮಕ್ಕಳೆಲ್ಲ ಸಖತ್ ಫನ್ ಮಾಡಿದ್ರು. ಮಜಾ ಮಾಡಿದ್ಯಾ? ಇಷ್ಟ ಆಯ್ತಾ? ಈ ಮಕ್ಕಳೆಲ್ಲರೂ ಮೀಟ್ ಮಾಡ್ತಾ ಇರೋದು ಇವತ್ತೇ ಫಸ್ಟ್ ಟೈಮ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಕಷ್ಟ ಆಯಿತು, ಆಮೇಲೆಲ್ಲ ಚೆನ್ನಾಗಿ ಫ್ರೆಂಡ್ಸ್ ಆದರು. ಇಲ್ಲಿ ನನ್ನ ಫ್ರೆಂಡ್ ಅಖಿಲ ಅವ್ರನ್ನೆಲ್ಲ ಎಂಗೇಜ್ ಮಾಡೋಕ್ಕೆ ಏನೇನೋ ಆಟಗಳನ್ನ ಆಡಿಸ್ತಾ ಇದ್ದಾರೆ. ನನಗಂತೂ ನಿಜವಾಗ್ಲೂ ಅರ್ಥನೂ ಆಗಲಿಲ್ಲ. ಕೇಳಿದಕ್ಕೆ ಅವ್ರು ಹೇಳಿದ್ದು ಬಂದೆ, ಮಕ್ಕಳಾಟದಲ್ಲಿ ಲಾಜಿಕ್ ಹುಡುಕ್ಬೇಡ, ಸುಮ್ಮನೆ ಅವ್ರನ್ನ ಎಂಗೇಜಿಂಗ್ ಆಗಿಡೋದನ್ನ ನೋಡ್ಕೋಬೇಕು ಅಂತ. ಸೊ ಹೊಸ ಲರ್ನಿಂಗ್. ಈಗ ನಮ್ದೊಂಚೂರು ಶಾಪಿಂಗ್ ಸೆಷನ್. ಅಲ್ಲಿ ಒಂದಷ್ಟು ಸ್ಟಾಲ್ಸ್ ಹಾಕಿದ್ರು. ಯೂಶಲಿ ಎವ್ರಿ ವೀಕೆಂಡ್ ಸ್ಟಾಲ್ಸ್ ಹಾಕ್ತಾರೆ ಅನ್ಸುತ್ತೆ ಓರಿಯನ್ ಮಾಲಲ್ಲಿ. ಸುಮಾರಷ್ಟು ಐಟಮ್ಸ್ ಚೆನ್ನಾಗಿತ್ತು, ಈ ಬಳೆಗಳು, ಕಡ, ಜುಮ್ಕಿ ಎಲ್ಲ. ನಮ್ಮ ಮನ್ಮಿತ್ ಒಂದಷ್ಟು ಶಾಪಿಂಗ್ ಮಾಡಿದ್ಲು. ಮನ್ಮಿತ್ ಫೈನಲಿ ಶಾಪ್ ದಿಸ್ ಆಂಕ್ಲೆಟ್ ಆ್ಯಂಡ್ ಜುಮ್ಕಾ ತಗೊಂಡ್ರಾ? Yes. ನೋ ಯಾರ್ ದಿಸ್ ಯಾವ್ಯಾವ ಸ್ಟಾಲ್ ಇತ್ತು ಅಂತ ಹಾಗೆ ಒಂದು ಜಲಕ್ ಹಾಕ್ತೀನಿ ನೋಡಿ. What is that? Water dispenser. Show how do you dispense it? 20 ರೂಪಾಯಿ ನೀರಿನ ಕ್ಯಾನ್ನ ಉಲ್ಟಾ ಮಾಡಿ ಲೋಟ ಇಟ್ಬಿಟ್ಟು ವಾಟರ್ ಡಿಸ್ಪೆನ್ಸರ್ ಅಂತೆ. ದುಡ್ಡು ಮಾಡಕ್ಕೆ ಏನೇನೆಲ್ಲ ಇನ್ವೆನ್ಷನ್. ಓರಿಯನ್ ಮಾಲಲ್ಲಿ ಈ ಒಂದು ಬ್ಯೂಟಿಫುಲ್ ಮಾಸ್ಟರ್ ಪೀಸ್ನ ಯಾರಾದರೂ ನೋಡಿದ್ದೀರಾ? ನೋಡಿದರೆ ಕಮೆಂಟ್ ಮಾಡಿ. ನನ್ನ ಜೊತೆ ಬಂದಿದ್ದಂಥ ಮಂದೀಪ್ ಇದನ್ನ ನೋಡಿ ಸಖತ್ ಅಪ್ರಿಷಿಯೇಟ್ ಮಾಡಿದ್ಲು. ರೀಸೈಕಲ್ಡ್ ಮೆಟೀರಿಯಲಲ್ಲಿ ಇಷ್ಟೊಳ್ಳೆ ಕಲಾಕೃತಿ ಮಾಡಿದ್ದಾರೆ ಅಂತ. ಇವರಿಬ್ರು ಫುಲ್ ಕ್ಯಾಚ್ ಹಾಕ್ಕೊಂಡ್ರು. ಒಳ್ಳೆ ಫ್ರೆಂಡ್ಶಿಪ್ ಡೆವಲಪ್ ಆಗಿದೆ ಇವ್ರ ಮಧ್ಯೆ. ಇಬ್ರಿಗೂ ಬಿಟ್ಟು ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಇದಾದ್ಮೇಲೆ ಎಲ್ಲ ನಮ್ಮ ಮನೆಗೆ, ನಮ್ಮ ಲೋಕಕ್ಕೆ ವಾಪಸ್. ಒಂದು ಮೀಟಪ್ನ ಕತೆ ಇದಾಗಿತ್ತು. ಹೇಗನ್ನಿಸ್ತು ಈ ಕತೆ? ನೀವು ಏನಾದರೂ ನಿಮ್ಮ ಫ್ರೆಂಡ್ಸ್ನ ತುಂಬ ದಿನ ಆದ್ಮೇಲೆ ಮೀಟ್ ಮಾಡಿದ್ರೆ ಏನು ಮಾಡ್ತೀರಾ ಅಂತ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಪ್ರೀತಿಯ ಧನ್ಯವಾದ.